ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕನ್ನಡ ಕಾನೂನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ, ನಾನು ಡಾಕ್ಟರ್ ಎಂ ಜಿ ಮಂಜುನಾಥ್ ಅಂತ ಮೈಸೂರು ಯೂನಿವರ್ಸಿಟಿಯಲ್ಲಿ ಕನ್ನಡ ಪ್ರೊಫೆಸರ್ ಮತ್ತು ಆರ್ಟ್ಸ್ ಫ್ಯಾಕಲ್ಟಿ ಡೀನ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾನು ಒಬ್ಬ ಹವ್ಯಾಸಿ ಸಂಶೋಧಕ. ನನಗೆ ಈ ಕರ್ನಾಟಕದಲ್ಲಿನ ಧಾರ್ಮಿಕ ಚರಿತ್ರೆಯ ಬಗ್ಗೆ ಶಾಸನಗಳ ಹಿನ್ನೆಲೆಯಲ್ಲಿ ಒಂದಷ್ಟು ಸಂಶೋಧನೆ ಮಾಡಿದ್ದೇನೆ. ಈ ಹಿನ್ನೆಲೆಯಲ್ಲಿ ನನ್ನ ಕೆಲವು ಸಂಶೋಧನೆಗಳನ್ನು ತಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕದಲ್ಲಿ ಬೌದ್ಧ ಧರ್ಮದ ಇತಿಹಾಸ ಒಂದು ರೀತಿಯಲ್ಲಿ ಹೇಳುವುದಾದರೆ ರೋಚಕವಾದ ಇತಿಹಾಸವನ್ನು ಹೊಂದಿದೆ. ಯಾಕೆ ಅಂತಂದರೆ ಈಗ ನಮಗೆ ಕರ್ನಾಟಕದಲ್ಲಿ ಬೌದ್ಧ ಧರ್ಮದ ಕುರುಹುಗಳು ತುಂಬ ಅತ್ಯಲ್ಪ ಪ್ರಮಾಣದಲ್ಲಿ ಉಳ್ಕೊಂಡು ಬಂದಿವೆ. ಅದು ಯಾವ ಕಾರಣದಿಂದ ನಾಶ ಆಗಿದೆಯೋ ಅದು ನಮಗೆ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅನ್ಯ ಧರ್ಮಗಳ ದಾಳಿಯಿಂದ ಆಗಿರಬಹುದು, ಅಶೋಕನ ಶಾಸನಗಳು, ಮೌರ್ಯ ವಂಶದ ಸುಪ್ರಸಿದ್ಧ ಚಕ್ರವರ್ತಿ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕನ ಶಾಸನಗಳು ಎಲ್ಲೆಲ್ಲಿ ದೊರೆತಿವೆಯೋ, ಹಾಗೆಯೇ ಶಾತವಾಹನರ ಶಾಸನಗಳು ಎಲ್ಲೆಲ್ಲಿ ದೊರೆತಿವೆಯೋ ಅಲ್ಲೆಲ್ಲವೂ ಬಹುತೇಕ ಬೌದ್ಧ ಧರ್ಮ ಅಸ್ತಿತ್ವದಲ್ಲಿತ್ತು ಅನ್ನೋದು ಗೊತ್ತಾಗುತ್ತೆ. ಕದಂಬರ ಆಳ್ವಿಕೆಯ ಪ್ರದೇಶದಲ್ಲಿ ಬೌದ್ಧ ಧರ್ಮ ಇತ್ತು, ಬಾದಾಮಿ ಚಾಲುಕ್ಯರ ಆಳ್ವಿಕೆಯ ಪ್ರದೇಶದಲ್ಲಿ ಅಥವಾ ಆಳ್ವಿಕೆಯ ಕಾಲಘಟ್ಟದಲ್ಲಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಕಲ್ಯಾಣ ಚಾಲುಕ್ಯ, ಹೊಯ್ಸಳರು ಮತ್ತು ವಿಜಯನಗರದ ಅರಸರ ಕಾಲದವರೆಗೂ ಬೌದ್ಧ ಧರ್ಮ ಅಸ್ತಿತ್ವದಲ್ಲಿದ್ದದ್ದು ಗೊತ್ತಾಗುತ್ತೆ. ಶಾಸನಗಳ ಆಧಾರದಿಂದ, ಆ ಬೌದ್ಧ ಸ್ತೂಪಗಳು ಅಥವಾ ಬೌದ್ಧ ವಿಹಾರಗಳ ಅವಶೇಷಗಳ ಆಧಾರದಿಂದ, ಅಥವಾ ಬುದ್ಧನ ಅಥವಾ ಬೌದ್ಧ ಯಕ್ಷಿಯರ ಶಿಲ್ಪಗಳು ದೊರೆತಾಗ ಅವುಗಳ ಆಧಾರದಿಂದನೂ ಇಲ್ಲಿ ಬೌದ್ಧ ಧರ್ಮ ಅಸ್ತಿತ್ವದಲ್ಲಿತ್ತು ಅನ್ನೋದು ನಾವು ತಿಳ್ಕೊಳ್ಬಹುದು. ಹೀಗೆ ಇದ್ದಂತಹ ಒಂದು ಧರ್ಮ, ಅದು ಮಹೋನ್ನತ ಧರ್ಮಗಳಲ್ಲೊಂದಾದ ಬೌದ್ಧ ಧರ್ಮ ನಮ್ಮ ಕರ್ನಾಟಕದಲ್ಲೂ ಅಸ್ತಿತ್ವದಲ್ಲಿತ್ತು. ಕರ್ನಾಟಕದಾದ್ಯಂತ ಬೌದ್ಧ ಧರ್ಮದ ಕುರುಹುಗಳು ಅಲ್ಲೊಂದಲ್ಲೊಂದು ಸಿಗ್ತವೆ. ಅತಿ ಹೆಚ್ಚು ಸಿಕ್ಕೋದು ನಮಗೆ ಉತ್ತರ ಕರ್ನಾಟಕದಲ್ಲೇ, ಭೀಮಾ ನದಿಯ ದಡದಲ್ಲೇನೆ ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಸಿಗ್ತಾವೆ. ಆನಂತರ ಬಾದಾಮಿ, ಐಹೊಳೆ, ಪಟ್ಟದಕಲ್ಲಿನ ಪ್ರದೇಶದಲ್ಲಿ ಸಿಗ್ತಾವೆ. ಮತ್ತು ದಕ್ಷಿಣಕ್ಕೆ ಬರ್ತಿದ್ದ ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಸಿಗುತ್ತೆ. ಆನಂತರ ಗದಗ ಜಿಲ್ಲೆಯಲ್ಲಿ ಲಕ್ಕುಂಡಿ, ಡಂಬಳ ಮುಂತಾದ ಕಡೆ ಸಿಗ್ತದೆ. ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯಲ್ಲಿ ಸಿಗುತ್ತೆ. ಹಾಗೆ ಕ್ರಮೇಣ ದಕ್ಷಿಣ ಕರ್ನಾಟಕಕ್ಕೆ ಬಂದರೆ ಬೆಂಗಳೂರಿನ ಸಮೀಪದ ರಾಜಘಟ್ಟ, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹರಳಕುಂಟೆ ಮತ್ತು ಮಂಗಳೂರಿನ ಹೃದಯ ಭಾಗದಲ್ಲಿರುವ ಕದ್ರಿ, ಈ ಸ್ಥಳಗಳಲ್ಲಿ ನಮಗೆ ಬೌದ್ಧ ಧರ್ಮದ ಕುರುಹುಗಳು ಸಿಗ್ತವೆ. ಇನ್ನು ಮೈಸೂರು ಪರಿಸರಕ್ಕೆ ಬಂದರೆ ಈ ನಂಜನಗೂಡು ತಾಲೂಕಿನ ಹುರ ಮತ್ತು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಆಗರ ಮುಂತಾದ ಸ್ಥಳಗಳಲ್ಲಿ ಸಿಗ್ತವೆ. ನಮಗೆ ಬೌದ್ಧ ಧರ್ಮದ ಕುರುಹುಗಳು ತೀರಾ ಇತ್ತೀಚಿನ ಕಾಲದ್ದು ಅಂತಂದರೆ, ಅರ್ವಾಚಿನ ಕಾಲದ್ದು ಅಂತಂದರೆ ಮಾಗಡಿ ತಾಲೂಕಿನ ಕಲ್ಯದಲ್ಲಿ ಸಿಗುತ್ತೆ. ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಕ್ರಿಸ್ತಶಕ 16ನೇ ಶತಮಾನದವರೆಗೂ ಬೌದ್ಧ ಧರ್ಮ ನಮ್ಮ ಪ್ರಾಚೀನ ಕರ್ನಾಟಕದಲ್ಲಿ ತಕ್ಕ ಮಟ್ಟಿಗೆ ಚೆನ್ನಾಗಿ ಅಸ್ತಿತ್ವದಲ್ಲಿತ್ತು ಅನ್ನೋದು ಇವುಗಳಿಂದ ಗೊತ್ತಾಗುತ್ತೆ. ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಎಲ್ಲೆಲ್ಲಿ ದೊರೆತಿದೆಯೋ ಅವೆಲ್ಲವೂ ಬೌದ್ಧ ಧರ್ಮದ ಕೇಂದ್ರಗಳಾಗಿದ್ವು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಳ್ಳಾರಿ ಜಿಲ್ಲೆಯ ಸಿದ್ದಾಪುರ, ಜಟ್ಟಿಂಗರಾಮೇಶ್ವರ, ಉದಯಗೋಳಂ, ಹಾಗೆಯೇ ಕೊಪ್ಪಳ ಜಿಲ್ಲೆಯ ಪಾಲ್ಕಿಗುಂಡು ಮತ್ತು ಗವಿಮಠದಲ್ಲಿ ಅಶೋಕನ ಶಾಸನಗಳು ಸಿಕ್ಕಿವೆ. ಗುಲ್ಬರ್ಗ, ಇವತ್ತಿನ ಯಾದಗಿರಿ ಜಿಲ್ಲೆಯ ಸನ್ನತಿ,
ಕಣಗನಹಳ್ಳಿಯಲ್ಲೂ ಅಶೋಕನ ಶಾಸನಗಳು ಸಿಕ್ಕಿವೆ. ರಾಯಚೂರು ಜಿಲ್ಲೆಯ ಮಾಸ್ಕಿ, ಬ್ರಹ್ಮಗಿರಿ ಮುಂತಾದ ಕಡೆ ಅಶೋಕನ ಶಾಸನಗಳು ಸಿಕ್ಕಿವೆ. ಇಲ್ಲಿ ಎಲ್ಲ ಕಡೆಯೂ ಬೌದ್ಧ ಧರ್ಮ ಇತ್ತು ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲೆಯಲ್ಲಂತೂ ನಮಗೆ ಬೌದ್ಧ ಅವಶೇಷಗಳು ಹೇರಳವಾಗಿ ಸಿಗ್ತವೆ. ಶಾತವಾಹನರ ಮತ್ತು ಮೌರ್ಯರ ಶಾಸನಗಳು, ಮೌರ್ಯರ ಅಶೋಕನ ಶಾಸನಗಳು ಎಲ್ಲೆಲ್ಲಿ ಉಪಲಬ್ಧವಾಗಿದೆಯೋ ಅಲ್ಲೆಲ್ಲವೂ ಒಂದಾನೊಂದು ಕಾಲದಲ್ಲಿ, ಅಂದರೆ ಕ್ರಿಸ್ತಪೂರ್ವ 3ನೇ ಶತಮಾನದ ಕಾಲಘಟ್ಟದಲ್ಲಿ ಬೌದ್ಧ ಧರ್ಮ ಅಸ್ತಿತ್ವದಲ್ಲಿತ್ತು ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸನ್ನತಿ ಬಳಿ ಇರುವ ಕಣಗನಹಳ್ಳಿಯಲ್ಲಿ ಇತ್ತೀಚೆಗೆ ಅಂದರೆ ಒಂದು 16 ವರ್ಷಗಳ ಹಿಂದೆಯೇ ಉತ್ಖನನ ಮಾಡಿದ್ದಾರೆ. ಆ ಎಕ್ಸ್ಕವೇಷನಲ್ಲಿ ಬಹಳ ವಿಸ್ತಾರವಾದಂತಹ ಬೌದ್ಧ ಸ್ತೂಪದ ಅವಶೇಷಗಳು ಸಿಕ್ಕಿವೆ. ಹಲವಾರು ಬುದ್ಧನ ವಿಗ್ರಹಗಳು ಸಿಕ್ಕಿವೆ. ಅಲ್ಲಿಯ ಒಂದು ಉಬ್ಬು ಶಿಲ್ಪದಲ್ಲಿ ಅಶೋಕ ತನ್ನ ಕುಟುಂಬದ ಜೊತೆ ಆ ಬೌದ್ಧ ಸ್ತೂಪದ ಸಂದರ್ಶನಕ್ಕೆ ಬಂದಿರಬಹುದಾದ ಸಾಧ್ಯತೆಯ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಅಶೋಕನ ಭಾವಶಿಲ್ಪ, ಪೋರ್ಟ್ರೈಟ್ ಅಂತ ನಾವು ಹೇಳ್ತೀವಲ್ಲ, ಅಂತಹ ಒಂದು ಭಾವಶಿಲ್ಪ ಶಾಸನ ಸಹಿತವಾಗಿ ಸಿಕ್ಕಿದೆ. ಮೌರ್ಯ ವಂಶದ ಸುಪ್ರಸಿದ್ಧ ಚಕ್ರವರ್ತಿ ಅಶೋಕ ಅಲ್ಲಿಗೆ ಭೇಟಿ ಕೊಟ್ಟಿದ್ದಿರಬಹುದು ಅನ್ನುವ ಊಹೆಯನ್ನು ನಾವಲ್ಲಿ ಮಾಡಬಹುದು. ಆ ಸಮಕಾಲೀನ ಕಾಲಘಟ್ಟದ ಅತ್ಯಂತ ಪ್ರಮುಖ ಬೌದ್ಧ ಯಾತ್ರಾ ಸ್ಥಳವಾಗಿದ್ದಿರಬಹುದದು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಸಂಚಿ, ಸಾರನಾಥ, ಅಮರಾವತಿ, ನಾಗಾರ್ಜುನಕೊಂಡ ಇವುಗಳಿಗೆ ಸಮಾನಾಂತರವಾಗಿ ಪ್ರಾಯಶಃ ನಮ್ಮ ಕರ್ನಾಟಕದ ಕಣಗನಹಳ್ಳಿಯ ಬೌದ್ಧ ಸ್ತೂಪ ಇದ್ದಿರಬಹುದು. ಅಂತಹ ಮಹತ್ವದ ಸ್ತೂಪ ಅಲ್ಲಿ ಇಲ್ಲದೆ ಹೋಗಿದ್ದಿದ್ರೆ ಅಶೋಕನಂತಹ ಒಬ್ಬ ದೊಡ್ಡ ಸುಪ್ರಸಿದ್ಧ ಸಾಮ್ರಾಟ ಅಲ್ಲಿಗೆ ಭೇಟಿ ಕೊಡೋಕ್ಕೆ ಸಾಧ್ಯವೇ ಇರಲಿಲ್ಲ. ಹಾಗಾಗಿ ಇದೊಂದು ಪ್ರಮುಖವಾದಂತಹ ಬೌದ್ಧ ಕೇಂದ್ರವಾಗಿದ್ದಿರಬಹುದು ಅಂತ ಊಹಿಸಬಹುದು. ಇಷ್ಟಲ್ಲದೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಬೇಕಾದಷ್ಟು ಕಡೆ ಬೌದ್ಧ ಧರ್ಮ ಅಸ್ತಿತ್ವದಲ್ಲಿತ್ತು. ಐಹೊಳೆ, ಬಾದಾಮಿ, ಬನವಾಸಿ, ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆ, ಮಂಗಳೂರಿನ ಹತ್ತಿರದಲ್ಲಿರುವ ಕದ್ರಿ ಇವೆಲ್ಲವೂ ಬೌದ್ಧ ಧರ್ಮದ ಕೇಂದ್ರಗಳಾಗಿದ್ವು ಅನ್ನೋದು ನಮಗೆ ಗೊತ್ತಾಗುತ್ತೆ. ಬಾದಾಮಿಯಲ್ಲಿ 3 ಮತ್ತು 4ನೇ ಗುಹಾಂತರ ದೇವಾಲಯದ ಮಧ್ಯದಲ್ಲಿರುವ ಒಂದು ನೈಸರ್ಗಿಕ ಗುಹೆಯಲ್ಲಿ ಬುದ್ಧನ ಶಿಲ್ಪವಿದೆ, ಪದ್ಮಪಾಣಿ ಬುದ್ಧನ ಶಿಲ್ಪ ಇದೆ, ಅದನ್ನು ನಾವು ಗಮನಿಸಬಹುದು. ಐಹೊಳೆಯ ಊರ ಹೊರಭಾಗದಲ್ಲಿರುವಂತಹ ಮೇಗುತಿ ಜಿನಾಲಯದ ಆ ಜಿನಾಲಯ ಇದೆಯಲ್ಲ, ಗುಡ್ಡ, ಆ ಗುಡ್ಡದ ದಾರಿಯಲ್ಲಿ ಗುಡ್ಡದ ಅರ್ಧ ಭಾಗವನ್ನು ಹತ್ತಿದಾಗ ಅಲ್ಲಿ ಇರುವ ಒಂದು ಬೌದ್ಧ ವಿಹಾರವನ್ನು ನಾವು ನೋಡಬಹುದು. 2 ಅಂತಸ್ತಿನ ಬೌದ್ಧ ವಿಹಾರ ಅಲ್ಲಿದೆ, ತುಂಬ ಶಿಥಿಲವಾಗಿದೆ ಈಗ. ಆ ಮೇಲ್ಭಾಗದಲ್ಲಿ ಮೇಲ್ಛಾವಣಿಯ ಭುವನೇಶ್ವರಿಯಲ್ಲಿ ಬುದ್ಧನ ಸುಂದರವಾದ ಒಂದು ಉಬ್ಬು ಶಿಲ್ಪವನ್ನು ನಾವು ನೋಡಬಹುದು. ಮತ್ತಲ್ಲಿಯ ಗರ್ಭಗುಡಿಯಲ್ಲಿದ್ದಂತಹ ಬುದ್ಧನ ಶಿಲ್ಪ ಈಗ ಭಗ್ನವಾಗಿ ಆ ಬೌದ್ಧ ವಿಹಾರದ ಹೊರಗಡೆ ಬಿದ್ದಿದೆ. ಅದನ್ನು ತಗೊಂಡೋಗಿ ಮ್ಯೂಸಿಯಂನಲ್ಲಾದರೂ ಸಂರಕ್ಷಿಸುವ ಕೆಲಸ ಆಗಬೇಕು. ಐಹೊಳೆಯಲ್ಲಿಯೇ ಇರುವಂತಹ ದುರ್ಗಾ ದೇವಾಲಯ ಅದು ಬೌದ್ಧ ಚೈತ್ಯಾಲಯಗಳ ಆಕಾರದಲ್ಲಿ, ಗಜಪೃಷ್ಠಾಕಾರದಲ್ಲಿ ಇರುವುದನ್ನು ಗಮನಿಸಬಹುದು. ಅದರ ಎದುರುಗಡೆ ಇರುವಂತಹ ಮತ್ತೊಂದು ಅಂತಹದೇ ಗಜಪೃಷ್ಠಾಕಾರದ ಕಟ್ಟಡವೊಂದರ ಅವಶೇಷ ಇದೆ. ಆ ಅವಶೇಷದ ಬಾಗಿಲುವಾಡದಲ್ಲಿ ಬೌದ್ಧ ಯಕ್ಷಿ ತಾರಾಭಗವತಿ ಯಕ್ಷಿಯ ಉಬ್ಬು ಶಿಲ್ಪವನ್ನು ಗಮನಿಸಬಹುದು. ಇದರಿಂದ ಪ್ರಾಯಶಃ ಆ ಕಟ್ಟಡದ ಅವಶೇಷ ಇದೆಯಲ್ಲ, ಅದು ಮೂಲತಃ ಬೌದ್ಧ ವಿಹಾರವೊಂದರ ಅಥವಾ ಬೌದ್ಧ ಸ್ತೂಪವೊಂದರ ಅವಶೇಷ ಆಗಿದ್ದಿರಬೇಕು ಅನ್ನೋದು ಗೊತ್ತಾಗುತ್ತೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆ ಒಂದು ರೀತಿಯಲ್ಲಿ ಹೇಳೋದಾದರೆ ಸರ್ವಧರ್ಮ ಸಮನ್ವಯದ ಕೇಂದ್ರವಾಗಿತ್ತು. ಅಲ್ಲಿ ಕಡೆ ಪಕ್ಷ 3 ಬೌದ್ಧ ವಿಹಾರಗಳಿದ್ವು ಅನ್ನೋದು ಗೊತ್ತಾಗುತ್ತೆ. 11-12ನೇ ಶತಮಾನದ ವೇಳೆಗೆ ಅಲ್ಲಿ ಕನಿಷ್ಠ 3 ಬೌದ್ಧ ವಿಹಾರಗಳು ಇದ್ವು ಅನ್ನೋದು ಗೊತ್ತಾಗುತ್ತೆ, ಶಾಸನಗಳಿಂದ ಗೊತ್ತಾಗುತ್ತೆ. ಅಲ್ಲಿ ಒಂದು ತಾರಾಭಗವತಿ ಯಕ್ಷಿಯ ಶಿಲ್ಪವೂ ಸಿಕ್ಕಿದೆ, ಒಂದು ಬುದ್ಧನ ವಿಗ್ರಹ ಅದು ತಲೆ ಹೊಡೆದಾಕಿರುವಂತಹ ಸ್ಥಿತಿಯಲ್ಲಿ ಭಗ್ನವಾಗಿರುವಂತಹ ಒಂದು ಬುದ್ಧನ ಭೂಸ್ಪರ್ಶ ಮುದ್ರೆಯಲ್ಲಿ ಕುಳಿತ
ಬುದ್ಧನ ಶಿಲ್ಪ ಈಗ ಆ ಬಳ್ಳಿಗಾವೆಯ ಹೊರವಲಯದಲ್ಲಿರುವ ಕೆರೆಯಲ್ಲಿ ಸಿಕ್ಕಿದೆ. ಇತ್ತೀಚೆಗೆ ಅದು ಪತ್ತೆಯಾಯಿತು. ಅದು ಬೌದ್ಧ ಧರ್ಮದ ವಜ್ರಯಾನ ಪಂಥದ ಕೇಂದ್ರವಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಗದಗ ಜಿಲ್ಲೆಯ ಡಂಬಳದಲ್ಲಿ ಅಲ್ಲಿಯ ಶಾಸನದಿಂದ ಅಲ್ಲಿ ಉಪಲಬ್ಧವಾಗಿರುವ ಒಂದು ಶಾಸನದಿಂದ ಅಲ್ಲಿಯೂ ಸಹ ಒಂದು ಬೌದ್ಧ ವಿಹಾರ ಇತ್ತು. ಅದು ವಜ್ರಯಾನ ಪಂಥದ ವಿಹಾರವಾಗಿತ್ತು ಅನ್ನೋದು ನಮಗೆ ಅಲ್ಲಿ ದೊರೆತಿರುವಂತಹ ಶಾಸನದಿಂದ ಗೊತ್ತಾಗುತ್ತೆ. ಹಾಗೆಯೇ ಗದಗ ಜಿಲ್ಲೆಯ ಕೋಳಿವಾಡ ಮತ್ತು ಲಕ್ಕುಂಡಿಯಲ್ಲೂ ಸಹ ಬೌದ್ಧ ಧರ್ಮ ಇದ್ದಿದ್ದರ ಕುರುಹುಗಳು ನಮಗೆ ಪರೋಕ್ಷವಾಗಿ ಸಿಗ್ತದೆ. ಮಂಗಳೂರಿನ ಹೃದಯ ಭಾಗದಲ್ಲಿರುವ ಕದ್ರಿಯ ಮಂಜುನಾಥೇಶ್ವರ ದೇವಾಲಯ ಮೂಲತಃ ಬೌದ್ಧ ವಿಹಾರವಾಗಿತ್ತು ಅನ್ನೋದು ಅಲ್ಲಿಯ ಶಾಸನಗಳಿಂದ ಮತ್ತು ಶಿಲ್ಪಗಳಿಂದ ಗೊತ್ತಾಗುತ್ತೆ. ಈಗಲೂ ಆ ಮಂಜುನಾಥೇಶ್ವರ ದೇವಾಲಯದ ಆವರಣದಲ್ಲಿ ಒಂದು ಬುದ್ಧನ ಕಲ್ಲಿನ ಮೂರ್ತಿ ಇದೆ. ಹಾಗೆಯೇ ಒಂದು ಪಂಚಲೋಹದ ಒಂದು ಅವಲೋಕಿತೇಶ್ವರನ ಶಿಲ್ಪ ಇರೋದನ್ನ ನಾವು ಗಮನಿಸಬಹುದು. ಮಂಜುನಾಥೇಶ್ವರ ದೇವಾಲಯದ ಮುಂಭಾಗದಲ್ಲಿ ಒಂದು ಸ್ತಂಭದಲ್ಲಿಯೂ ಬುದ್ಧನ ಉಬ್ಬು ಶಿಲ್ಪ ಇರೋದನ್ನು ನಾವು ಗಮನಿಸಬಹುದು. ಕರ್ನಾಟಕದಲ್ಲಿ ಹೀಗೆ ಹಲವು ಸ್ಥಳಗಳಲ್ಲಿ ಬೌದ್ಧ ಧರ್ಮ ಅಸ್ತಿತ್ವದಲ್ಲಿತ್ತು. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಹುಯೆನ್ ಸ್ಯಾಂಗು ಆಗಿನ ಬಾದಾಮಿ ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ಪುಲಿಕೇಶಿಯ ಆಳ್ವಿಕೆಯ ಕಾಲಘಟ್ಟದಲ್ಲಿ ಭೇಟಿ ಕೊಟ್ಟಿದ್ದ. ಅವನು ಬರೀತಾನೆ, ಬನವಾಸಿ ನಾಡಿನಲ್ಲಿ ಸುಮಾರು 7,000 ಬೌದ್ಧ ವಿಹಾರಗಳಿತ್ತು, ಸುಮಾರು 70,000 ಬೌದ್ಧ ಭಿಕ್ಷುಗಳಿದ್ದರು ಅಂತ ಬರೀತಾನೆ. ಇದು ಸ್ವಲ್ಪ ಉತ್ಪ್ರೇಕ್ಷಿತ ಸಂಖ್ಯೆಯೇ ಆದ್ರೂ ಸಾವಿರಾರು ಸಂಖ್ಯೆಯಲ್ಲಿ ಬೌದ್ಧ ಧರ್ಮೀಯರಿದ್ದರು, ನೂರಾರು ಸಂಖ್ಯೆಯಲ್ಲಿ ಬೌದ್ಧ ವಿಹಾರಗಳು ಅಥವಾ ಸ್ತೂಪಗಳಿದ್ವು ಅನ್ನೋದಕ್ಕಂತೂ ಯಾವ ಅನುಮಾನವೂ ಇಲ್ಲ ಅಂತ ಹೇಳಬಹುದು. ಇನ್ನು ನಮ್ಮ ಮೈಸೂರು ಪ್ರದೇಶಕ್ಕೆ ಬಂದರೆ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲೇ ಬೌದ್ಧ ಧರ್ಮ ಪ್ರಚಾರಕ್ಕೆ ಅಂತ ಹೇಳಿ ಮೊಗಲಿಪುತ್ತ ತಿಸ್ಸ ಎನ್ನುವ ಒಬ್ಬ ಬೌದ್ಧ ಭಿಕ್ಷು ತನ್ನ ಶಿಷ್ಯನಾದ ಮಹಾದೇವ ಅನ್ನೋನ್ನ ಈ ಮಹಿಷಕ ಪ್ರಾಂತ್ಯಕ್ಕೆ ಬೌದ್ಧ ಧರ್ಮ ಪ್ರಚಾರಕ್ಕೆ ಅಂತ ಹೇಳಿ ಕಳಿಸಿದ್ದ ಅನ್ನೋದು ನಮಗೆ ಸಿಂಹಳದಲ್ಲಿ ದೊರೆತಂತಹ ದೀಪವಂಶ ಮತ್ತು ಮಹಾವಂಶ ಎನ್ನುವ ಬೌದ್ಧ ಧಾರ್ಮಿಕ ಗ್ರಂಥದಿಂದ ಗೊತ್ತಾಗುತ್ತೆ. ಆದರೆ ಮೈಸೂರಿನ ಪ್ರದೇಶದಲ್ಲಿ ಇದುವರೆಗೂ ಬೌದ್ಧ ಧರ್ಮದ ಕುರುಹುಗಳು ಏನೂ ಇದುವರೆಗೂ ಪತ್ತೆ ಆಗಿರಲಿಲ್ಲ. ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಆ ಮೈಸೂರಿಂದ ಸುಮಾರು ಒಂದು 45 ಕಿಲೋಮೀಟರ್ ದೂರದಲ್ಲಿದೆ ಆ ಹುರಾ ಗ್ರಾಮದ ಮಧ್ಯದಲ್ಲೇ ಇರುವಂತಹ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಈ ಬುದ್ಧನ ಶಿಲ್ಪ ಪತ್ತೆಯಾಯಿತು. ತೀರಾ ಆಕಸ್ಮಿಕವಾಗಿ ಪತ್ತೆಯಾದದ್ದು. ಸುಮಾರು 64 ಸೆಂಟಿಮೀಟರ್ ಎತ್ತರ ಹಾಗೂ 64 ಸೆಂಟಿಮೀಟರ್ ಅಗಲವಾಗಿರುವಂತಹ ಕಪ್ಪು ಬಣ್ಣದ ಗ್ರಾನೈಟ್ ಕಲ್ಲಿನಲ್ಲಿ ಈ ಬುದ್ಧನ ಶಿಲ್ಪವನ್ನು ಕೆತ್ತಿದರು. ಇದರ ಆಧಾರದಲ್ಲಿ ಹೇಳೋದಾದರೆ ಮೈಸೂರಿನ ಪ್ರದೇಶದಲ್ಲಿ ಕ್ರಿಸ್ತಶಕ ಸುಮಾರು 7ನೇ ಶತಮಾನದವರೆಗೂ ಬೌದ್ಧ ಧರ್ಮ ಅಸ್ತಿತ್ವದಲ್ಲಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಮೈಸೂರಿನ ಪಕ್ಕದಲ್ಲೇ ಇರುವಂತಹ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿ ಅಗರ ಮಾಂಬಳ್ಳಿ ಅಂತ ಊರಿದೆ. ಜೋಡಿ ಗ್ರಾಮ ಹೆಚ್ಚು ಕಡಿಮೆ, ಅದು ಅಕ್ಕಪಕ್ಕದಲ್ಲೇ ಇದೆ. ಅಗರ ಗ್ರಾಮದಲ್ಲಿ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದ ಆ ಕಟ್ಟಡದ ವಾಸ್ತುಶಿಲ್ಪವನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಆ ದೇವಸ್ಥಾನ 2 ಹಂತದಲ್ಲಿ ನಿರ್ಮಾಣ ಆಗಿದೆ. ಗರ್ಭಗುಡಿಯ ಒಂದು ಭಾಗ ಮೂಲತಃ ಅದು ಕ್ರಿಸ್ತಶಕ ಸುಮಾರು 7ನೇ ಶತಮಾನದಲ್ಲಿ ನಿರ್ಮಾಣ ಆಗಿದ್ದಿರಬಹುದಾದ ಗಜಪೃಷ್ಠಾಕಾರದ ಕಟ್ಟಡ, ಗರ್ಭಗೃಹ ಮತ್ತು ಅಂತರಾಳ. ಮುಂದಿನ ನವರಂಗ ಮತ್ತು ಮುಖಮಂಟಪ ಇತ್ಯಾದಿಗಳೆಲ್ಲವೂ ನಂತರದ ಕಾಲಘಟ್ಟದಲ್ಲಿ ಸುಮಾರು ಹೊಯ್ಸಳರ ಕಾಲದಲ್ಲಿ ಜೀರ್ಣೋದ್ಧಾರಗೊಂಡಿದೆ ಮತ್ತು ಸೇರ್ಪಡೆಗೊಂಡಿರುವಂತಹ ಕಟ್ಟಡದ ಭಾಗ ಅನ್ನೋದು ಬಹಳ ಸುಲಭವಾಗಿ ಗೊತ್ತಾಗುತ್ತೆ. ಮೂಲ ಗರ್ಭಗುಡಿಗೂ ಮತ್ತು ಈಗ ಇರುವಂತಹ ನವರಂಗದ ಭಾಗಕ್ಕೂ ಆ ವಾಸ್ತುಶಿಲ್ಪ ಶೈಲಿಗೆ ಒಂದಕ್ಕೊಂದು ಹೊಂದಾಣಿಕೆಯೇ ಆಗಲ್ಲ. ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎರಡು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಶೈಲಿಯಲ್ಲಿ ನಿರ್ಮಾಣಗೊಂಡಿರೋದು ಅಂತ. ಆ ದೇವಾಲಯದ ಗರ್ಭಗುಡಿಯಲ್ಲಿ ಈಗ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹ ಇದೆ.
ಪ್ರಾಯಶಃ ನನ್ನ ಅಭಿಪ್ರಾಯದಲ್ಲಿ ಹೇಳುವುದಾದರೆ ಪ್ರಾಯಶಃ ಈ ಮೂಲ ದೇವಾಲಯ ಬೌದ್ಧ ಚೈತ್ಯಾಲಯವಾಗಿದ್ದಿರಬಹುದು. ನಂತರದ ಕಾಲಘಟ್ಟದಲ್ಲಿ ಈ ರೀತಿ ಅದು ನರಸಿಂಹಸ್ವಾಮಿ ದೇವಾಲಯವಾಗಿ ಪರಿವರ್ತನೆ ಹೊಂದಿರಬಹುದು ಅಂತ ಹೇಳಬಹುದು. ಈ ರೀತಿ ಬೇಕಾದಷ್ಟು ದೇವಾಲಯಗಳು ಬದಲಾವಣೆಯಾಗಿವೆ. ಶೈವ ದೇವಾಲಯಗಳು ವೈಷ್ಣವ ದೇವಾಲಯಗಳಾಗಿವೆ, ವೈಷ್ಣವ ದೇವಾಲಯಗಳು ಶೈವ ದೇವಾಲಯಗಳಾಗಿವೆ. ಹಾಗೆಯೇ ಬೌದ್ಧ ದೇವಾಲಯಗಳು ಬದಲಾವಣೆ ಹೊಂದಿರುವ ಸಾಧ್ಯತೆ ತುಂಬ ಇರುತ್ತೆ. ನಾವು ಸಂಶೋಧನೆಯ ಮೂಲಕ ಇಂತಹ ದೇವಾಲಯಗಳು ಮೂಲತಃ ಯಾವ ಧರ್ಮಕ್ಕೆ ಅಥವಾ ಯಾವ ದೇವಾಲಯವಾಗಿತ್ತು ಅನ್ನೋದನ್ನು ಸಂಶೋಧನೆಯ ಮೂಲಕ ಗುರುತಿಸೋದಕ್ಕೆ ಸಾಧ್ಯತೆ ಇದೆ.